ಈಗ ಹಿಂದೆಗಿಂತ ಈಗ ತುಂಬಾ ಉತ್ತಮ. ತುಂಬಾ ಸಾಫ್ಟ್ ಆಗಿದ್ದಾರೆ. ತುಂಬಾ ಮೊದ್ಲು ಹೆಂಗಿದ್ರು ಹಾಗಾದ್ರೆ? ತುಂಬಾ ರ್ಯಾಶ್ ಆಗಿದ್ರು. ರ್ಯಾಶ್ ಆಗಿದ್ರ? ರೆಬಲ್ ರೆಬಲ್ ಲೇಡಿ. ಈಗ ಆಗಲ್ಲ, ತುಂಬಾ ಸೌಮ್ಯವಾಗಿ. ಇವಾಗ ಈಗ ಸರಸ್ವತಿಯಾಗಿ. ಅದಕ್ಕೆ ಮೇಧಾ ಅಂತ ಹೆಸರಿಟ್ಟಿದೆ. ಕರೆಕ್ಟ್. ನಿಮ್ಗೆ ಈಗ ಮದ್ವೆ ಆದ್ಮೇಲೆ ಇನ್ನ ಹೆಸರು ಹೌದಲ್ವಾ? ನಾವು ಚೈತ್ರ ಅಂತ ಕರಿಬಾರ್ದು ಇನ್ಮೇಲೆ. ಯಾರ್ ಸೆಲೆಕ್ಷನ್ ಇದು ಹೆಸರು? ಅವರದ್ದೇ. ನಿಮ್ದೇ ಸೆಲೆಕ್ಷನ್? ಏನಕ್ಕೆ ಹೆಸರು? ಅಂದ್ರೆ ಮೇಧಾ ಅಂದ್ರೆ ಸರಸ್ವತಿ ಅಂತ. ವೇದದಲ್ಲಿ, ಋಗ್ವೇದದಲ್ಲಿ ಮೇಧಾ ಸೂಕ್ತ ಅಂತ ಒಂದಿದೆ. ಆ ಶಬ್ದ ಮೇಧಾ ಅಂತ. ಸರಸ್ವತಿ ಯಾವಾಗ್ಲೂ ಶಾಂತ ಸ್ವರೂಪಿ, ಹಾಗಾಗಿ ಸರಸ್ವತಿ ಹೆಸರು. ಸರಸ್ವತಿಯ ಹಾಗೆ ನನ್ನ ಅಮ್ಮನ ಹೆಸರು ಶಾರದಾ ಅಂತ. ಇವರಿಗೆ ಹಾಗೆ ಅಮ್ಮನ ಇನ್ನೊಂದು ರೂಪ ಆಗ್ಲಿ ಅಂತ. ಹಾಗೆ. ವಾವ್, ಸೂಪರ್ ಅಲ್ಲ? ನನಗ್ ಗೊತ್ತಿರ್ಲಿಲ್ಲ. ನಾನು ಅಂದ್ರೆ ಹೆಸರಿಡ್ಬೇಕು ಅಂದಾಗ ನನಗೊಂದಷ್ಟು ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ. ಸೊ ನಾನು ಕೇಳ್ತಾ ಇದ್ದೆ, ಏನ್ ಹೆಸರಿಡ್ತೀರಾ? ನಾನ್ ಶ್ರೀಜಾ ಅಂತಿಡಿ ಅಂತೆಲ್ಲ ಕೇಳ್ತಾ ಇದ್ದೆ. ಅಂದ್ರೆ ಶ್ರೀಜಾ ಅಂದ್ರೆ ಲಕ್ಷ್ಮಿ ಹಂಗೆಲ್ಲ ಕೇಳ್ತಾ ಇದ್ದೆ. ಇಲ್ಲ ಸರ್ಪ್ರೈಸ್, ಅದು ಸರ್ಪ್ರೈಸ್ ಹೆಸರು. ಚೆನ್ನಾಗಿರೋ ಹೆಸರಿಡ್ಬೇಕು, ನನಗೆ ಏನೇನೋ ಹೆಸರಿಟ್ರೆ ಆಗಲ್ಲ ಅಂತೆಲ್ಲ ಅಂದಿದ್ದೆ. ಅಲ್ಲಿ ಹೆಸರಿಟ್ಟಾಗ ಶ್ರೀಮೇಧಾ ಅಂತಿಟ್ಟಾಗ ಓಕೆ ಇಷ್ಟ ಆಗೋಯ್ತು. ಹೆಂಗಾಯ್ತದು? ಅಂದ್ರೆ ಇನ್ವಿಟೇಷನ್ ಬರೆಯುವಾಗ? ಇಲ್ಲ, ಅದು ಮದುವೆ ದಿನ ನಮ್ಮ ತಾಯಿ ಕಿವಿಯಲ್ಲಿ ಮದುವೆ ದಿನ ಶಾಸ್ತ್ರ ಮಾಡ್ತಾರೆ. ಹಣ್ಣು ತಿನ್ಸಿ ಹೆಸರು ಹೇಳ್ತಾರೆ, ಹಾಲು ಕುಡಿಸಿ ಹೆಸರು ಹೇಳ್ತಾರೆ. ಅವತ್ತಿಂದ ಅವರು ನಮ್ಮ ಗೋತ್ರಕ್ಕೆ ಈಗ ನಿಮ್ಮ ಗೋತ್ರಕ್ಕೆ ಶಿಫ್ಟ್ ಆದ್ರು. ಸೊ ಹಂಗಾದ್ರೆ ನಿಮ್ಮ ವಾಯ್ಸ್ ಅಲ್ಲೇ ಬೇಕು ನನ್ಗೆ. ನೀವ್ ಎಲ್ಲಿ ನೋಡಿದ್ರಿ, ಹೆಂಗ್ ನೋಡಿದ್ರಿ, ಒಂದ್ ಫಸ್ಟ್ ಇದನ್ನ ನೆನ್ಪಿಸ್ಕೊಳ್ಳಿ ನೀವೀಗ. ಹೌದು, ಭಾಷಣಗಳಲ್ಲಿ ನೋಡಿರ್ತೀನಿ ಅಂತ ಹೇಳಿದ್ರಿ. ಅದೇ ಪರಿಚಯ ಅದೇ ನಮ್ಗೆ ಮಂಗಳೂರು ಹೋರಾಟದಲ್ಲಿ ಅನ್ಸುತ್ತೆ. ಮಂಗಳೂರು ಹೋರಾಟದಲ್ಲೆಲ್ಲ ಅವಾಗೆಲ್ಲ ಪರಿಚಯ. ಅವಾಗೆಲ್ಲ ಮಾತಾಡ್ತಿದ್ವಿ ಅಷ್ಟೇ. ಅಂದ್ರೆ ಎಲ್ಲರೂ ಜನರಲ್ ಮಾತಾಡ್ತಿದ್ವಿ, ನಾವು ಮಾತಾಡ್ತಿದ್ವಿ, ಹಾಗೆ ಸಂಪರ್ಕ ಇತ್ತು. ಮತ್ತೆ ನಾನು ಜಾಬಿಗೆಲ್ಲ ಹೋದ್ಮೇಲೆ ತುಂಬಾ ಕ್ಲೋಸ್. ಓಕೆ, ಈಗ ಇಬ್ರು ಒಟ್ಟೊಟ್ಟಿಗೆ ಒಂದೇ ಒಂದು ಝೋನ್ ಅಲ್ಲೇ ಬಂದ್ಬಿಡ್ತೀರಾ. ಯಾರು ಏನು ಸೆಪರೇಟ್ ಇಲ್ಲ, ಯಾರು ಅಟ್ರಾಕ್ಟ್ ಮಾಡ್ಬೇಕಾಗಿಲ್ಲ. ಒಂದೇ ಜಾನರ್ ಅಲ್ಲಿ ಇರ್ಬೇಕಾದ್ರೆ ಒಂದಷ್ಟು ಪ್ಲಸ್ ಇರುತ್ತೆ, ಮೈನಸ್ ಇರುತ್ತೆ. ಸೊ ನಿಮ್ಮಿಬ್ರಿಗೆ ಯಾವ್ದು ಪ್ಲಸ್, ಯಾವ್ದು ಮೈನಸ್? ಇಬ್ರು ಒಂದೇ ಫೀಲ್ಡ್ ಅಲ್ಲಿ, ಒಂದೇ ಸ್ಟೇಜ್ ಅಲ್ಲಿ ಇದ್ದೀರಾ, ಅಂದ್ರೆ ಎಲ್ಲಾದ್ರಲ್ಲೂ ಈಕ್ವಲ್ ಆಗಿ ಇದ್ದೀರಾ. ಸೊ ಯಾವ್ದು ನಿಮಗೆ ಮೈನಸ್ ಅನ್ನಿಸ್ತಿತ್ತು, ಯಾವ್ದು ಪ್ಲಸ್ ಅನ್ನಿಸ್ತಿತ್ತು ಚೈತ್ರ ಅವರಲ್ಲಿ? ಸಿಟ್ಟೊಂದು ಮಾತ್ರ, ಅದೊಂದೇ ನೆಗೆಟಿವ್, ಅದೊಂದೇ ಮೈನಸ್. ತಕ್ಷಣ ಪ್ರತಿಕ್ರಿಯೆ ಕೊಡ್ತಾರೆ ಆ ಸಿಟ್ಟಿಂದ, ಅದೊಂದು ಮೈನಸ್. ಮತ್ತೆ ಯಾವುದಿಲ್ಲ, ಇನ್ಯಾವುದು ಇಲ್ಲ. ನನಗೆ ಮೈನಸ್ ಅಂತೆಲ್ಲ ಏನು ಯಾವತ್ತೂ ಕಾಣಿಸಿಲ್ಲ. ನನಗೆ ತುಂಬಾ ಸಲ ಅನ್ಸಿದೆ, ಹೌದಲ್ಲ ನಾನು ಅವ್ರ ತರಾನೇ ಯೋಚನೆ ಮಾಡಿದಿದ್ರೆ ಒಳ್ಳೇದಾಗ್ತಿತ್ತು ಅಂತ ಯಾವಾಗ್ಲೂ ಅನ್ಸ್ತಿತ್ತು. ಅಲ್ಲ, ಇವರು ಫ್ಲವರ್ ಅಲ್ಲ ಫೈರ್ ಅಂತ ನಿಮ್ಗೆ ಅನಿಸ್ತಿತ್ತ ಅವಾಗವಾಗ? ಯಾವಾಗ್ಲೂ ನೋಡಿ, ನೀವ್ ಹಿಂಗ ಅನ್ಕೊಳಂಗಿಲ್ಲ, ಅವ್ರಿಗೆ ಅವ್ರಂಗ ಅನ್ಬೇಕು. ಸೋ ಸ್ವೀಟ್ ನೀವು. ಅಂದ್ರೆ ಇವ್ರು ಸಿಕ್ಕಾಬಟ್ಟೆ ಮಾತಾಡ್ತಾರೆ, ನೀವು ಸಿಕ್ಕಾಬಟ್ಟೆ ಸೈಲೆಂಟ್ ಆಗಿರ್ತೀರಾ. ಈ ದೇವ್ರ ಆಪೋಸಿಟ್ ಅಲ್ಲ ಯಾಕೆ ಇಟ್ಟಿರ್ತಾನೆ ಎಲ್ಲದನ್ನು ಅಂತ ಗೊತ್ತಿಲ್ಲ. ಅದೇ ಸಹಿಸ್ಕೊಂಡು ಕುತ್ಕೊಳ್ಬೇಕಲ್ಲ. ಇಲ್ಲ, ನಾನು ಮಾತಾಡ್ತೇನೆ. ಮಾತಾಡ್ಲಿಕ್ಕೆ ಅಂದ್ರೆ ಇವ್ರ ಜೊತೆ ಸರಿ ಜಗಳ ಮಾಡ್ತೆ ಮಾತಾಡ್ತೇನೆ ಅಷ್ಟೇ. ಈ ಕ್ಲೋಸ್ ಸರ್ಕಲ್ ಬಂದ್ಬಿಟ್ರೆ, ನಾವು ಅಥವಾ ನನ್ನ ಫ್ರೆಂಡ್ ಸರ್ಕಲ್ ನಾವು ಜೊತೆಲಿದ್ರೆ ತುಂಬಾ ಮಾತಾಡೋದು ಇವ್ರೇನೆ. ಅತಿ ಹೆಚ್ಚು ಇಲ್ಲ, ಹಂಗಲ್ಲ, ಮಾತಾಡೋ ಶೈಲಿ ನಮ್ದು ಸ್ಲೋ ಅಷ್ಟೇ. ನಿಧಾನಕ್ಕೆ ಮಾತಾಡ್ತಾರೆ. ಈಗ ಬೇರೆ ಈಗ ನಮ್ಮ ಹತ್ರ ಏನೋ ಜಗಳ ಮಾಡ್ಬೇಕು, ಇನ್ನೇನೋ ವಾದ ಮಾಡ್ಬೇಕು ಅನ್ನೋ ಚೆನ್ನಾಗಿ ನೀಟಾಗಿ ಮಾತಾಡ್ತಾರೆ, ಜೋರಾಗಿ. ಸ್ಟೇಜ್ ಮೇಲೆ ಹೋದ್ರೆ ಮಾತೇ ಆಡಲ್ಲ, ಸ್ಟೇಜ್ ಎಲ್ಲ ಮಾತೇ ಆಡಲ್ಲ, ಸ್ಟೇಜ್ ಹೋಗೋದೇ ಇಲ್ಲ, ಬರಲ್ಲ ಅಷ್ಟೇ, ಪುಷ್ ಮಾಡ್ತಾರೆ ಅಷ್ಟೇ. ಅದಕ್ಕೆ ನಿಮ್ಮನ್ನ ಮೇಲೆ ನಿಲ್ಸೋರು. ಈಗ ಚೈತ್ರ ಮೇಲೆ ನಿಂತು ಭಾಷಣ ಮಾಡುವಾಗ ನೀವ್ ಕೆಳಕ್ ಹೋಗ್ತಿ ಎಷ್ಟು ಎಂಜಾಯ್ ಮಾಡ್ತಿದ್ರಿ? ಅಂದ್ರೆ ಎಂಜಾಯ್ ಅಂತ ಏನಿಲ್ಲ, ನಂಗೆ ಅಭ್ಯಾಸ ಆಗಿದೆ ಅಲ್ಲ, ಈ ತರ ಮಾತಾಡೋದು ಎಲ್ರಿಗೂ ಬರಲ್ಲ. ಸ್ಟೇಜ್ ಮೇಲೆ ನಿಂತ್ರು ಅಂತೂ ಇನ್ನ ಕಷ್ಟ. ಅದ್ರಲ್ಲೂ ಪರ್ಟಿಕ್ಯುಲರ್ ಆಗಿ ಒಂದು ವೇನಲ್ಲಿ, ಒಂದೇ ಟ್ರ್ಯಾಕ್ ಅಲ್ಲಿ ಯಾರನ್ನೋ ಒಬ್ರನ್ನ ಗುರಿಯಾಗಿಟ್ಕೊಂಡು ಸಂಘಟಿಸ್ತಾ ಮಾತಾಡೋದಿದೆಯಲ್ಲ, ಅದು ಸುಮ್ಮನೆ ಮಾತಲ್ವೇ ಅಲ್ಲ. ಸೊ ಅಂತ ಭಾಷಣಗಾರ್ತಿ ಗೆಳತಿ ಆಗಿದ್ರು ಅವಾಗ. ಸೊ ಹೆಂಗಿತ್ತು ನಿಮ್ಮ ಫೀಲು, ಏನಿತ್ತು ಥಾಟ್? ಕೆಳಗಡೆ ನಿಂತ್ಕೊಂಡು
ನೋಡ್ಬೇಕಾದ್ರೆ ಏನ್ ಅನಿಸ್ತಿತ್ತು? ಖುಷಿ ಆಗ್ತಿತ್ತು. ಹಿಂಗೆಲ್ಲ ಪೋಸ್ಗಳು ಇರ್ದಿಲ್ಲ, ಇದ್ರಲ್ಲಿ ನೋಡ್ಬೇಕು ನೀವು ಗೂಗಲ್ ಅಲ್ಲಿ ಏನೆಲ್ಲ ಪೋಸ್ಗಳಿದೆ. ಅದ್ರ ಹೆಚ್ಚು ಫೋಟೋಸ್ ತೆಗ್ದಿರೋದೇ ಅವರು, ಆ ತರದ ಹೆಚ್ಚು ಪೋಸಸ್ ಫೋಟೋಸ್ ಎಲ್ಲ. ನೈಸ್. ಒಟ್ಟಿಗೆ ಕೆಲಸ ಮಾಡ್ತಿದ್ವಿ, ಎಲ್ಲೋ ಹೋಗ್ತಿದ್ವಿ, ಹಂಗಿರೋದ್ರಿಂದ ಯಾರೋ ಒಬ್ರು ಓಕೆ ಅದೊಂದು ಅಟ್ರಾಕ್ಷನ್ ಅಥವಾ ಇನ್ನೇನು ಅಂತ ನಮ್ಗೆ ಯಾವತ್ತೂ ಅನ್ಸಿರ್ಲಿಲ್ಲ. ಒಬ್ರಿಗೊಬ್ರು ಕೇರ್ ಮಾಡ್ತಿದ್ವಿ, ಒಬ್ರಿಗೊಬ್ರು ತುಂಬಾ ಚೆನ್ನಾಗಿ ಕ್ಲೋಸ್ ಆಗಿರ್ತಿದ್ವಿ, ಹಂಗೆ ಫ್ರೆಂಡ್ಸ್ ಆಗಿ ಇರ್ತಿದ್ದಷ್ಟೇ. ಸೊ ಹಿಂಗೆ ಜನರಲಿ ಇದ್ ಮಾತಾಡುವಾಗ, ಈಗ ಮದುವೆ ಮತ್ತೊಂದು ಅಂತೆಲ್ಲ ಬರುವಾಗ ಫೈನ್ ನೋಡೋಣ, ನಿನ್ ಜಾತಕ ಕಳ್ಸು, ನನಗ್ ಮ್ಯಾಚ್ ಆಗುತ್ತೆ ನೋಡ್ತೀನಿ ಡೈರೆಕ್ಟ್ ಹಂಗೆ ಹೇಳಿರೋದು. ಜಾತಕ ಎಲ್ಲರೂ ಮದ್ವೆ ಆಗೋಣ ಅಂತ ನಾರ ಕೇಳ್ತಾರೆ, ನೀವು ಹಂಗಲ್ಲ, ಫಸ್ಟ್ ಜಾತಕ ಮತ್ತೆ ಆಯ್ತು ಅಂತ ಹೇಳಿ ಜಾತಕ ಕುಡಿವಾರಲ್ಲ ಅಂತ ಹೇಳಿ ಹೇಳ್ಬಾರ್ದು. ಸೇಫ್ ಝೋನು. ಪಂಚಾಂಗ ಕೈಲ ಇಟ್ಕೊಂಡ್ಬಿಟ್ಟಿದೀರಾ, ಏನ್ ಸುಳ್ಳು ಹೇಳಂಗೆ ಇಲ್ಲ, ರಿಜೆಕ್ಟ್ ಮಾಡಂಗೆ ಇಲ್ಲ. ಹಂಗೆ ಹಾಗೆ ಮತ್ತೆ ಅದೇ ಜಾತಕ ನೋಡಿ ಹೆಂಗಿದ್ರು ಯಾರಾದ್ರೂ ಮದ್ವೆ ಆಗ್ಬೇಕು, ನಿನ್ನೂ ಯಾರೋ ಆಗ್ಬೇಕು, ನಾನು ಯಾರನ್ನಾದ್ರೂ ಆಗ್ಬೇಕು, ಜಾತಕ ಕೊಡು ನೋಡೋಣ ಮ್ಯಾಚ್ ಆಗುತ್ತಾ ಅಂತ ಅಂದ್ಕೊಂಡು ಪ್ಲಾನ್ ಮಾಡಿದ್ದಷ್ಟೇ.